ದರ ಏರಿಕೆಯ ಬಿಸಿ ತಟ್ಟುತ್ತಾ ಇದೆ. ರಾಜ್ಯದ ಜನರಿಗೆ ಮತ್ತಷ್ಟು ಹೊರೆ ಆಗುತ್ತೆ. ಓಲಾ ಊಬರ್ ದರ ಹೆಚ್ಚಳ ಕೂಡ ಆಗುತ್ತೆ. ಬೆಲೆ ಏರಿಕೆಯಿಂದಾಗಿ ಹೋಟೆಲ್ ಮಾಲೀಕರಿಂದ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆಯ ಬಿಸಿಗೆ ಒಳಗಾಗ್ತಾರೆ. ಯಾಕೆಂತಂದ್ರೆ ಹೋಟೆಲ್ ಮಾಲೀಕರಿಗೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ. ಓಲಾ ಊಬರ್ ದರ ಹೆಚ್ಚಳ ಸಾಧ್ಯತೆ, ಬೆಲೆ ಏರಿಕೆಗೆ ಹೋಟೆಲ್ ಮಾಲೀಕರಿಂದ ಚಿಂತನೆ, ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಬಸ್ ದರ ಅಷ್ಟೇ ಅಲ್ಲ, ಆಟೋ, ಓಲಾ, ಊಬರ್ ಯಾವುದೇ ಬಾಡಿಗೆ ವಾಹನಗಳಲ್ಲಿ ಪ್ರಯಾಣ ಮಾಡಬೇಕು ಅಂತಂದರೆ ಸ್ವಂತ ವಾಹನದಲ್ಲೂ ಕಷ್ಟ, ಬಾಡಿಗೆ ಗಾಡಿಗಳಲ್ಲೂ ಕಷ್ಟ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರಿಗೆ ಮತ್ತಷ್ಟು ಹೊರೆ ಆಗುತ್ತೆ. ರಾಜ್ಯದ ಜನರಿಗೆ ಮತ್ತಷ್ಟು ಹೊರೆ ಆಗುತ್ತೆ. ಇನ್ನು ಮೇಲೆ ಎಲ್ಲ ಕ್ಷೇತ್ರದಲ್ಲೂ ಕೂಡ 2 ರೂಪಾಯಿ 3 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ. ಊಟ ಮಾಡಿದರೆ ಅಷ್ಟೇ, ಟೀ ಕುಡಿದ್ರೆ ಅಷ್ಟೇ. ಯಾಕೆಂದರೆ ಅಲ್ಲಿಗೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ. ದಿನಸಿ ಕಾಯಿಪಲ್ಯ ತರಕಾರಿ ಮೇಲೂ ಕೂಡ ರೂಪಾಯಿ 2 ರೂಪಾಯಿ ಹೆಚ್ಚಳ ಆಗೇ ಆಗುತ್ತೆ. ಯಾಕೆಂದರೆ ಅಲ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಇರುತ್ತೆ. ಟ್ರಾನ್ಸ್ಪೋರ್ಟ್ ಈಗ ಬಾಡಿಗೆ ಹೆಚ್ಚಾಗುತ್ತೆ. ಆಗ ಸಾಮಾನ್ಯವಾಗಿ ಉದ್ಯಮಿಗಳು, ಮಾರಾಟಗಾರರು ಜನರ ಮೇಲೆ ಅದನ್ನು ಹಾಕ್ತಾರೆ. ಒಟ್ಟಿನಲ್ಲಿ ಒಂದು ಕ್ಷೇತ್ರದಲ್ಲಿ ಇದರ ಎಫೆಕ್ಟ್ ತಟ್ಟೋದಿಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಎಲ್ಲ ಕ್ಷೇತ್ರದಲ್ಲೂ ಇದರ ಎಫೆಕ್ಟ್ ತಟ್ಟುತ್ತೆ ಸಾಮಾನ್ಯವಾಗಿ. ಸೊ ಈ ನಿಟ್ಟಿನಲ್ಲಿ ಈಗ ಒಂದು ಕಡೆ ಜನರಿಗೆ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ಆತಂಕವನ್ನು ಹುಟ್ಟಿಸಿದ್ರೆ, ಇಲ್ಲಿ ಮತ್ತೊಂದು ಕಡೆ ಈ ಬೆಲೆ ಏರಿಕೆಗಳು ಎಷ್ಟರ ಮಟ್ಟಿಗೆ ಜನರನ್ನು ಅಲ್ಲೋಲ ಕಲ್ಲೋಲವಾಗಿಸುತ್ತೆ ಅನ್ನುವಂಥ ಆತಂಕವನ್ನು ಸೃಷ್ಟಿ ಮಾಡಿವೆ. ಜನರಿಗೆ ಬರೆಯನ್ನು ಎಳೆದಿದೆ ಸರ್ಕಾರ. ಓಲಾ ಊಬರ್ ದರ ಹೆಚ್ಚಳ ಕೂಡ ಸಾಧ್ಯತೆ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜನರ ಜೇಬಿ ಸುಡಲಿದೆ. ಬಟ್ ಇಲ್ಲಿ ನೆರೆ ರಾಜ್ಯಗಳಲ್ಲಿ ನಮಗಿಂತ ಜಾಸ್ತಿ ಬೆಲೆ ಇದೆ ಪೆಟ್ರೋಲ್ ಬೆಲೆ ಅಂಥೇಳಿ ಸರ್ಕಾರ ನೆರೆ ರಾಜ್ಯಗಳ ಮೇಲೂ ಕೂಡ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರ ಸರ್ಕಾರ ನಮಗೆ ಬರತಕ್ಕಂಥ ಹಣವನ್ನು ಸರಿಯಾಗಿ ನೀಡ್ತಿಲ್ಲ, ತಾರತಮ್ಯ ಮಾಡ್ತಾ ಇದೆ. ನಾವು ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಬೇಕಾಯಿತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ನಮಗೀಗ ಅನಿವಾರ್ಯ ಆಗಿದೆ. ಈಗ ರಾಜ್ಯದಲ್ಲೂ ಕೂಡ ಬೆಲೆ ಏರಿಕೆಯನ್ನು ಕೆಲ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ.